ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಇನ್ ಕನ್ನಡ. ಶುಕ್ರವಾರ ಬೆಳಗ್ಗೆಯಿಂದನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಡೇ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದ್ರ ಜೊತೆಗೆ ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ, ಅದರ ಅನ್ಬಾಕ್ಸಿಂಗ್ ಕೂಡ ಇದೇ ವಿಡಿಯೋದಲ್ಲಿ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ವೇಳೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ ಎದ್ದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ನಂತರ ಕಾಫಿ ಮಾಡ್ತಾ ಇದ್ದೀನಿ. ನಾನು ಕಾಫಿ ಕುಡ್ದಾದ್ಮೇಲೆ ಬೇರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು. ಸೊ ಫಸ್ಟ್ ಕಾಫಿ ಕುಡಿದು ನಂತರ ತಿಂಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಚಪಾತಿ ಮಾಡಿ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಅದು ಹೊಂದ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ. ಫಸ್ಟೇ ಚಪಾತಿ ಹಿಟ್ಟನ್ನ ಕಲಸಿಟ್ಟೆ ಆದಮೇಲೆ ಬೇರೆ ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಅದು ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಫಸ್ಟೇ ನಾನು ಚಪಾತಿ ಹಿಟ್ಟನ್ನ ಕಲಸಿಕ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಸೋಕ್ಕೆ ನಾನು ಬಿಸಿನೀರು ಮತ್ತು ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ತೀನಿ. ಬಿಸಿನೀರು ಯೂಸ್ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ನಾನು ಈ ಟ್ರಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಇದ್ದಿದ್ದರು. ಅವರಿಗೆ ಹಾಲು ಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವರಿಗೆ ಬಾದಾಮ್ ಪೌಡರ್ ಹಾಕಿ ಹಾಲು ಕೊಡ್ತೀನಿ. ಅವ್ರು ಬೆಳಗ್ಗೆ ಹೊತ್ತು ಕಾಫಿ ರೇರ್ ಕುಡಿಯೋದು, ಸೊ ಅದಕ್ಕೋಸ್ಕರ ಅವ್ರಿಗೆ ಹಾಲು ಕೊಡ್ತೀನಿ. ಅವರೆಕಾಳು ಮತ್ತು ತೊಗರಿಕಾಳು ಎರಡು ಮಿಕ್ಸಿಡ್ ಸಾಂಬಾರು ಮಾಡ್ತಾಯಿದ್ದೀನಿ. ಹುಳ ಏನಾದರೂ ಆಗಿರುತ್ತೆ ಅಂತ ಹೇಳಿ ನಾನು ಫಸ್ಟ್ ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕಡೆ ಬಿಸಿನೀರಿಗೆ ಅವರೆಕಾಳು ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಹಾಲು ಕಾಯೋ ಅಷ್ಟರಲ್ಲಿ ಅದು ಕೂಡ ಕುದಿಯುತ್ತೆ ಅಂತ ಹೇಳಿ ಈಗ ಅವರೆಕಾಳೆಲ್ಲ ನೀರಲ್ಲಿ ಕುದಿ ಸೋದಿಸಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ನೀರು ಹಾಕಿ ಅವರೆಕಾಳು ಹಾಕಿ ಸ್ವಲ್ಪ ಉಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರೋಂಥ ಟೊಮೆಟೊ ಹಾಕಿ ಒಂದು 2 ವಿಸಿಲ್ನ ಕೂಗಿಸ್ಕೊತೀನಿ. ಅಷ್ಟರಲ್ಲಿ ಖಾರ ಕೂಡ ರುಬ್ಕೊತೀನಿ. ಖಾರಕ್ಕೆ ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಖಾರದ ಪುಡಿ ಹಾಕಿ ರುಬ್ಕೊಳ್ತೀನಿ. ಈ ಥರ ಮಸಾಲೆ ಸಾಂಬಾರಿಗೆಲ್ಲ ಬದನೆಕಾಯಿ ಮತ್ತು ಆಲೂಗಡ್ಡೆ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಒಂದು ಆಲೂಗಡ್ಡೆ ಮತ್ತು 2 ಬದನೆಕಾಯಿ ಸೇರಿಸ್ಕೊಳ್ತಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ವಿಸಿಲ್ ಕೂಡ ಕೂಗಿರುತ್ತೆ. ಮಸಾಲ ರುಬ್ಕೊಳ್ಳೋಕ್ಕೆ ಕಾಯಿ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಖಾರದ ಪುಡಿ, ಸ್ವಲ್ಪ ಕರಿಬೇವಿದ್ರೆ ಹಾಕಿ ಸೇರಿಸ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಮತ್ತು ಸ್ವಲ್ಪ ಬೇಯಲಿಕ್ಕೆ ಅಂತ ಹೇಳಿ ಈರುಳ್ಳಿನೂ ಕೂಡ ರೆಡಿ ಮಾಡಿಕೊಂಡೆ. ಬದನೆಕಾಯಿ ಹಾಗೆ ಕಟ್ ಮಾಡಿ ಇಟ್ಟರೆ ಕಪ್ಪಗಾಗುತ್ತೆ ಅಂತ ಹೇಳಿ ಸ್ವಲ್ಪ ನೀರಿಗೆ ಹಾಕಿ ಇಟ್ಕೊತಾ ಇದ್ದೆ. ನಾನು ಮಸಾಲೆ ಎಲ್ಲ ರುಬ್ಬಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ವಿಸಿಲ್ ಕೂಡ ಕೂಗ್ತು. ಸೊ ಇದಾದಮೇಲೆ ವಿಸಿಲ್ ಇಳಿಸಿ ಸಾಂಬಾರು ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ ಸಿಂಪಲ್ಲಾಗಿ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನ ಸೇರಿಸಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಬದನೆಕಾಯಿ, ಆಲೂಗಡ್ಡೆನ ಸೇರಿಸಿ ಬೇಯಿಸ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಬೆಂದಾದಮೇಲೆ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಅವರೆಕಾಳು ಸಾಂಬಾರು ರೆಡಿಯಾಗಿರುತ್ತೆ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆ, ರೈಸ್ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿ ಒಂದೇ ಸಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ ಮನೇಲಿ, ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರೆಲ್ಲ ಆದಮೇಲೆ ನಾನು ಒಂದು ಸಲ ನೀಟಾಗಿ ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೊತೀನಿ. ಯಾಕಂತಂದರೆ ಚಪಾತಿ ಒತ್ತಾದ್ಮೇಲೆ ನಾನು ಸ್ಲ್ಯಾಬ್ ಮೇಲೆ ಹಾಕೋದು, ಸೊ ಅದಕ್ಕೋಸ್ಕರ ಸ್ಲ್ಯಾಬ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಆಗೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ಹೊಂದಿತ್ತು. ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊತೀನಿ. ಮಿತ್ಕೊಂಡ್ರೆ ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಒತ್ತಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ಮಿತ್ಕೊಂಡೆ. ಈ ಟೈಮಲ್ಲಿ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾರೆ. ನಾನು ಕರೀತಿದ್ದೆ ಚಪಾತಿ ಸುಡಿ ಅಂತ ಹೇಳಿ, ಸೊ ಅದಕ್ಕೆ ಸುಡೋಕ್ಕೆ ಬಂದರು. ನನಗೆ ಅಷ್ಟಾಗಿ ಚಪಾತಿ ಒತ್ಕೊಂಡು ಸುಡಲಿಕ್ಕೆ ಬರಲ್ಲ, ಸೀಸ್ಬಿಡ್ತೀನಿ ಚಪಾತಿನ. ಸೊ ನಮ್ಮ ಅತ್ತೆ ಅಥವಾ ನಮ್ಮ ಹಸ್ಬೆಂಡ್ ಇಬ್ಬರಲ್ಲಿ ಒಬ್ಬರು ನನಗೆ ಚಪಾತಿ ಸುಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅವ್ರು ಕೂಡ ಚಪಾತಿಗೆ ಎಣ್ಣೆ ಹಾಕಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಅಷ್ಟೊತ್ತಿಗೆ ನಾನು ಒತ್ತೋಣ ಅಂತ ಹೇಳಿ ಒತ್ತುತ್ತಾ ಇದ್ವಿ. ಇಬ್ಬರು ಮಾತಾಡಿಕೊಂಡು ಒಂದು ಹಾಡು ಕೂಡ ಬರ್ತಾಯಿತ್ತು ಟಿ ವಿಲಿ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ನಾವು ಆರಾಮಾಗಿ ಚಪಾತಿ ಒತ್ಕೊಂಡ್ವಿ. ಈ ಥರ ಮಾತಾಡ್ಕೊಂಡು ಕೆಲಸ ಮಾಡೋದ್ರಿಂದ ನಮಗೆ ಕೆಲಸ ಮಾಡಿರೋ ಫೀಲೇ ಬರಲ್ಲ. ನಂಗೆ ನಿಜವಾಗ್ಲೂ ಚಪಾತಿ ಒತ್ತಿದೆ ಫೀಲ್ ಆಗಿಲ್ಲ, ಅಷ್ಟು ಬೇಗ ಆಗೋಯಿತು ಚಪಾತಿ ಮಾತಾಡ್ಕೊಂಡು ಮಾಡೋ ಥರ ಇದರಿಂದ. ಅವ್ರು ಚಪಾತಿ ಸುಟ್ಟು ಸ್ವಲ್ಪ ಅದಾದಮೇಲೆ ಟೈಮ್ ಆಯಿತು ಅಂತ ಹೋದರು. ನಾನು ಇನ್ನು ಸ್ವಲ್ಪ ಚಪಾತಿ ಸುಡೋದಿತ್ತು, ಅದನ್ನೆಲ್ಲ ಸುಟ್ಕೊಂಡು ಫುಲ್ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಅಡುಗೆ ಮನೆ ಸ್ಲ್ಯಾಬು, ಕೌಂಟರ್ ಟಾಪ್ ಎಲ್ಲ ನಾನು ಇಟ್ಕೊಂಡಿರೋ ವಸ್ತು ಎಲ್ಲ ಅಲ್ಲಲ್ಲೇ ಇಟ್ಟಿರ್ತೀನಲ್ಲ, ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೆ, ಟೈಮ್ ಇತ್ತು ಅಂತ ಹೇಳಿ. ಅದಾದಮೇಲೆ ಅವ್ರ ಬಾಕ್ಸ್ ಕೂಡ ಪ್ರಿಪೇರ್ ಮಾಡೋದಿತ್ತು, ಅಂದರೆ ಬಾಕ್ಸ್ಗೆ ಲಂಚ್ ಹಾಕೋದಿತ್ತು. ಅದನ್ನೆಲ್ಲ ಹಾಕಿ ಮಾಡೋಷ್ಟರಲ್ಲಿ ಅವ್ರು ಕೂಡ ಫೇಸ್ ವಾಶ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಮ್ಮದು ಸ್ಲ್ಯಾಬು ಸ್ವಲ್ಪ ಚಿಕ್ಕದು, ಉದ್ದ ಇದೆ ಬಟ್ ಅಗಲ ಇಲ್ಲ. ಸೊ ಅಲ್ಲಲ್ಲೇ ಜಾಸ್ತಿ ಮಿಸ್ಸಿ ಆಗಿಬಿಡುತ್ತೆ. ಆಗಿನ ವಸ್ತು ಆವಾಗಲೇ ಎತ್ತಿಟ್ಕೋಬೇಕು. ಹಾಗೆ ಸ್ಟವ್ ಮೇಲೆಲ್ಲ ಸಾಂಬಾರು ಚೆಲ್ಲಿರುತ್ತೆ ಮತ್ತು ಹಸಿಟ್ಟುಗಳೆಲ್ಲ ಚೆಲ್ಲಿರುತ್ತೆ ಅಂತ ಹೇಳಿ ಒಂದೇ ಸಲ ಸ್ಟವ್ನು ಕ್ಲೀನ್ ಮಾಡ್ಕೊತಾ ಇದ್ದೆ. ಇದೆಲ್ಲ ಆಗೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಫೇಸ್ ವಾಶ್ ಮಾಡ್ಕೊಂಡು ಬಂದರು.
ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ಸ್ವಲ್ಪ ಟಿ ವಿ ನೋಡ್ತಾ ಇದ್ದೆ. ಇನ್ನೇನು ಕೆಲಸ ಇರಲಿಲ್ಲ. ಅವರು ಹೋದ್ಮೇಲೆ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಜೊತೆನೇ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೊರಟಾದ್ಮೇಲೆ ನಾನು ನಮ್ಮ ಅತ್ತೆ ಟಿಫನ್ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಕಿಚನ್ ರ್ಯಾಕು, ಸ್ಟೋರೇಜ್ ರ್ಯಾಕ್ನ ತರಿಸಿದ್ದೆ. ಅದಿದ್ದರೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸಿದ್ದೆ. ಗುಡ್ ಕ್ವಾಲಿಟಿ ಆ್ಯಂಡ್ ನಾವು ಕೊಟ್ಟಿರೋ ಅಮೌಂಟ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದನ್ನು ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಆ ರ್ಯಾಕು ಸ್ಲ್ಯಾಬ್ ಮೇಲೆ ಫಿಟ್ಟಾಗಿ ಕುತ್ಕೊಳ್ಳಿ ಅಂತ ಹೇಳಿ ಒಂದು ರಬ್ಬರ್ ಕೊಟ್ಟಿದ್ದರು, ಅದನ್ನು ಕೂಡ ಅಟ್ಯಾಚ್ ಮಾಡಿಕೊಂಡೆ. ರ್ಯಾಕ್ ಸ್ಪೇಸು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಚಿಕ್ಕ ವಸ್ತು ಇಟ್ಟರೆ ಅದು ಅದ್ರ ಒಳಗಡೆ ಹೋಗಿ ಸೇರ್ಕೊತಿತ್ತು. ಅದಕ್ಕೆ ಈ ರೀತಿ ಕಾಟನ್ ಬಾಕ್ಸ್ದು ಪೇಪರ್ನ ಕಟ್ ಮಾಡಿ ಅದಕ್ಕೆ ನಮ್ಮ ಮನೇಲಿ ವೀಟ್ ಪೇಂಟ್ ಇತ್ತು, ಅದನ್ನು ಹಾಕಿ ಬಿಸಿಲಲ್ಲಿ ಒಣಗಿಸಿ ಈ ಥರ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಇವಾಗ ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ, ಹಾಗೆ ಚೆನ್ನಾಗಿ ಕೂಡ ಕಾಣುತ್ತೆ. ನಾನು ಒಗ್ಗರಣೆಗೆ ಏನೇನು ಬೇಕಾಗುತ್ತೆ, ಜಾಸ್ತಿ ಏನೇನು ಯೂಸ್ ಮಾಡ್ತೀನೋ ಅದನ್ನೆಲ್ಲ ಮೇಲ್ಗಡೆ ರ್ಯಾಕಲ್ಲಿ ಇಟ್ಕೊಂಡೆ. ಅದಾದಮೇಲೆ ಟೀ ಪೌಡರ್, ಕಾಫಿ ಪೌಡರು ಆ್ಯಂಡ್ ತುಪ್ಪ ಅದನ್ನಿಟ್ಟೆ. ಒಂದೆರಡು ಗ್ಲಾಸ್ ಇತ್ತು ಪಿಂಗಾಣಿದು, ಅದನ್ನು ಕೂಡ ಅಲ್ಲೇ ಇಟ್ಟೆ, ಸ್ಪೇಸ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನೊಂದು ಮೀಶೋಯಿಂದನೇ ತರಿಸಿದ್ದೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ, ಅದನ್ನು ಕೂಡ ಅದರಲ್ಲಿ ಇಟ್ಟೆ, ನೋಡೋಕ್ಕೆ ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದನ್ನು ಅಲ್ಲಿ ಅರೇಂಜ್ ಮಾಡಬೇಕು ಅಂತ ನನಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಸ್ಟವ್ ಪಕ್ಕನೇ ಇದ್ದರೆ ಈಸಿ ಆಗುತ್ತಲ್ವ ತೊಗೊಳಕ್ಕೆ ಇಡೋಕ್ಕೆ ಎಲ್ಲ ಅಂತ ಹೇಳಿ ಅದನ್ನು ಸ್ಟವ್ ಪಕ್ಕನೇ ಇಟ್ಟೆ. ಆ ಕಡೆ ಇಟ್ಟಾಗ ಸ್ವಲ್ಪ ಅದು ಡೌನ್ ಆ್ಯಂಡ್ ಅಪ್ಸ್ ಬರ್ತಾಯಿತ್ತು. ಅದಕ್ಕೆ ಹೇಗೆ ಸೆಟ್ ಮಾಡೋದು ಅಂತ ಹೇಳಿ ತುಂಬ ಯೋಚನೆ ಮಾಡಿ ಸ್ವಲ್ಪ ಆದಷ್ಟು ಸೆಟ್ ಮಾಡಿಟ್ಟಿದ್ದೀನಿ. ನಾನು ಹೇಗೆ ಇಟ್ಟರೂ ಅದು ಅಪ್ ಆ್ಯಂಡ್ ಡೌನ್ ಆಗ್ತಿತ್ತು. ಒಂದು ಕಡೆ ಅಪ್ಪು ಬರ್ತಿತ್ತು, ಒಂದು ಕಡೆ ಡೌನ್ ಆಗ್ತಿತ್ತು. ಸೊ ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಯಿತು. ಅಡುಗೆ ಮನೆಗೆ ಈಗ LED ಲೈಟ್ ಅಟ್ಯಾಚ್ ಮಾಡಿದ್ದೀನಲ್ಲ, ಅದನ್ನು ಕೂಡ ನಾನು ಆಫ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಅದನ್ನು ಅಟ್ಯಾಚ್ ಮಾಡಿರೋ ವೀಡಿಯೋ ಕೂಡ ಇತ್ತು, ಬಟ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಅದಾದಮೇಲೆ ಇವಾಗ ಅದರಲ್ಲಿ ಎಷ್ಟು ಐಟಮ್ ಹಿಡಿಯುತ್ತೋ ಅದನ್ನೆಲ್ಲ ಬಾಕ್ಸ್ಗಳನ್ನೆಲ್ಲ ಇಡ್ತಾಯಿದ್ದೀನಿ. ಸ್ಮಾಲ್ ಬಾಕ್ಸ್ ಏನಿದೆಯೋ ಅದ್ರ ಮೇಲೆ ಆರ್ಗನೈಸ್ ಮಾಡ್ತಾಯಿದ್ದೀನಿ. ತುಂಬ ವಸ್ತುಗಳೇ ಹಿಡೀತು ಅಂತ ಹೇಳ್ಬೋದು, ಅಷ್ಟು ಚಿಕ್ಕ ರ್ಯಾಕಲ್ಲಿ. ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.